ಹಾಯ್ ಹಲೋ ಎಲ್ಲ ವಿದ್ಯಾರ್ಥಿಗಳಿಗೆ. ನಾನು ಪ್ರಜ್ವಲ್, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿಂದ. ನಾವು ದಿನ ಡಿಸ್ಕಷನ್ ಮಾಡ್ತಿರೋ ಹಾಗೆ ಇವತ್ತು ಕೂಡ ಕೆಲವೊಂದಿಷ್ಟು ನವೋದಯ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ತಗೊಂಡ್ಬಂದಿದ್ದೀನಿ. ಬನ್ನಿ ಡಿಸ್ಕಷನ್ ಮಾಡೋಣ ಅಂತ. ನೋಡ್ರಿ, ಫಸ್ಟ್ ಕ್ವಶನ್ ನೋಡ್ರಿ ಏನೈತಿ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಏನು? ಜಮ್ಮು ಎಕ್ಸ್ಪ್ರೆಸ್ ಸ್ಟಾರ್ಟ್ಸ್ ಫ್ರಮ್ ಜಮ್ಮು ಅಟ್ 8:20 AM. ಜಮ್ಮು ಎಕ್ಸ್ಪ್ರೆಸ್ ಅಂದ್ರ ಅದೊಂದು ಟ್ರೈನ್ ಹೆಸರು. ಆ ಟ್ರೈನು ಜಮ್ಮು ಕಾಶ್ಮೀರದಲ್ಲೇ ಐತಲ್ಲ, ಆ ಜಮ್ಮುನಿಂದ ಎಷ್ಟೊತ್ತಿಗೆ ಬಿಡುತ್ತಂತ? 8:20 AM ಗೆ ಬಿಡುತ್ತಂತ. ಇಟ್ ಟೇಕ್ಸ್ 7 hours and 35 minutes ಟು ರೀಚ್ ಡೆಲ್ಲಿ. ಇಫ್ ಇಟ್ ಈಸ್ ರನ್ನಿಂಗ್ ಲೇಟ್ ಬೈ 15 minutes, ದೆನ್ ಅಟ್ ವಾಟ್ ಟೈಮ್ ವಿಲ್ ಇಟ್ ರೀಚ್ ಡೆಲ್ಲಿ ಅಂತ. ನೋಡ್ರಿ, ಫಸ್ಟ್ ಜಮ್ಮು ಎಕ್ಸ್ಪ್ರೆಸ್ ಅನ್ನೋದು ಟ್ರೈನ್ ಅದೇನ್ ಮಾಡುತ್ತಂತ, 8:20 AM ಅಂದ್ರ ಮಾರ್ನಿಂಗ್ 8:20 ಏನ್ ಮಾಡ್ತಾ ಜಮ್ಮುನ ಬಿಡುತ್ತಂತ. ಇಟ್ ಟೇಕ್ಸ್ 7 hours and 35 minutes. ಎಷ್ಟು ಜರ್ನಿ? 7 hours 35 minutes ಜರ್ನಿ ಮಾಡತ್ತಂತ ಟು ರೀಚ್ ಡೆಲ್ಲಿ. ಡೆಲ್ಲಿ ರೀಚ್ ಆಗಕ್ಕೆ 7 ಗಂಟೆ 35 ನಿಮಿಷ ಬೇಕಂತ. ಇಫ್ ಇಟ್ ಈಸ್ ರನ್ನಿಂಗ್ ಲೇಟ್ ಬೈ 15 minutes, ಅದರ ಅರ್ಥ 7 hours 30 minutes ಜರ್ನಿ ಆಗ್ಬೇಕಿತ್ತು. ಆದ್ರೆ ಇದಕ್ಕೂ 15 ನಿಮಿಷ ಲೇಟ್. ಏನೋ 15 ಮಿನಿಟ್ ಲೇಟ್. ಟ್ರೈನ್ ನಾರ್ಮಲಿ ಲೇಟ್ ಆಗಿ ಹೋಗ್ತಿರ್ತಾವಲ್ಲ, 15 ನಿಮಿಷ ಲೇಟ್ ಆಗಿ ರೀಚ್ ಆಗುತ್ತಂತ. ದೆನ್ ಎಟ್ ವಾಟ್ ಟೈಮ್ ವಿಲ್ ಇಟ್ ರೀಚ್ ಡೆಲ್ಲಿ? ಫಸ್ಟ್ ಟೋಟಲ್ ಜರ್ನಿ ಎಷ್ಟಾಗೈತೆ ಅಂತ ಕಂಡಿಡ್ರಿ. ಈಗ 15 ನಿಮಿಷ ಲೇಟ್, 7 hours 35 minutes 15 ನಿಮಿಷ ಲೇಟ್ ಅಂದ್ರೆ ಈಗ ಟೋಟಲ್ ಎಷ್ಟಾಯ್ತು? 5 5 10 50 ಮಿನಿಟ್ 7 hours. 7 hours ಹಂಗೆ ಇರಲಿ, ಜರ್ನಿ ಟೋಟಲ್ 7 hours 50 minutes ಆಯ್ತು. ಅಂದ್ರೆ 8:20 AM ಗೆ ಜಮ್ಮು ಬಿಡುತ್ತಾ, ಇದಕ್ಕೆ ಪ್ಲಸ್ 7 hours 50 minutes ಮಾಡ್ರಿ, ಪ್ಲಸ್ ಆಡ್ ಮಾಡ್ರಿ. ಇದು ಅವರ್, ಇದು ಮಿನಿಟ್ಗೆ, ಇದು 7:50 ಆಡ್ ಮಾಡ್ರಿ. ಎಷ್ಟಾಗುತ್ತಾ? ಇಲ್ಲಿ 70 ಆಗುತ್ತಾ, 8 7 50 ಆಗುತ್ತಾ. ಈಗ ನಮಗ್ ಗೊತ್ತಿರೋ ಹಾಗೆ 1 hour is equals to 60 minutes. ಇಲ್ಲಿ 70 minutes ಐತಿ, 1 hour ನ ಮೈನಸ್ ಮಾಡ್ಕೊರಿ, ಈ ಕಡೆ ಕ್ಯಾರಿ ಕೊಡ್ರಿ, -60 ಮಾಡ್ಕೊರಿ. ಇಲ್ಲಿ 10 ಆಯ್ತು, ಈ ಕಡೆ ಕ್ಯಾರಿ ಕೊಡ್ರಿ, ಎಷ್ಟಾಯ್ತು? 16 ಆಯ್ತು. ಅಂದ್ರೆ 16 10 ಆಯ್ತು. 16 10 ಅಂತಂದ್ರೆ ನಾವು 24 hours ಫಾರ್ಮೆಟ್ ನೋಡ್ರಿ. ಇಲ್ಲಿ 8:20 AM ಹೌದಾ? ಈಗ 12 AM ಇಂದ ಸ್ಟಾರ್ಟ್ ಆಗುತ್ತೆ. 1 2 3 4 5 6 7 8 9 10 11 AM ಆದ್ಮೇಲೆ 12 PM ಅಂತ ಹೇಳ್ತೀವಿ ನಾವು. ಆದ್ರೆ 24 hours ಫಾರ್ಮೆಟ್ ಒಳಗ 12 ಆದ್ಮೇಲೆ 13 14 15 16 ಇದೇ ತರ. 13 ಅಂತಂದ್ರೆ ನೋಡ್ರಿ, 13 ಅಂದ್ರೆ 1, 14 ಅಂದ್ರೆ 2 ಮಧ್ಯಾಹ್ನ 2, 15 ಅಂದ್ರೆ ಮಧ್ಯಾಹ್ನ 3, 16 ಅಂತಂದ್ರೆ ಈವ್ನಿಂಗ್ 4. ಈಗ 16 ಅಂತಂದ್ರೆ 4:10 PM ಅಂತ ಅದರ ಅರ್ಥ. ನೋಡ್ರಿ, ಆಪ್ಷನ್ ಯಾವ್ದೈತಿ? 4:10 PM. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್, ಅ ಸ್ಕ್ವೇರ್ ಅಂಡ್ ಅ ರೆಕ್ಟ್ಯಾಂಗಲ್ ಹ್ಯಾವ್ ಈಕ್ವಲ್ ಏರಿಯಾಸ್. ಅದರ ಅರ್ಥ ಒಂದು ಸ್ಕ್ವೇರ್ ಮತ್ತೆ ಒಂದು ರೆಕ್ಟ್ಯಾಂಗಲ್ ಎರಡು ಸೇಮ್ ಏರಿಯಾಸ್ ಅದಾವಂತ. ಇಫ್ ಈಚ್ ಸೈಡ್ ಆಫ್ ಅ ಸ್ಕ್ವೇರ್ ಈಸ್ 28 centimeter and width of a rectangle is 16 centimeter, then find the length of the rectangle. ಫಸ್ಟ್ ಇಂದ ನೋಡ್ರಿ ಕ್ವಶನ್ ಆಫೀಸ್ ಏನಂತ, ಅ ಸ್ಕ್ವೇರ್ ಅಂಡ್ ಅ ರೆಕ್ಟ್ಯಾಂಗಲ್. ಇಲ್ಲಿ ನೋಡ್ರಿ, ಸ್ಕ್ವೇರ್ ಇದೊಂದು ಡಯಾಗ್ರಾಮ್ ಹಾಕ್ತೀನಿ ನಾನು. ಇದು ಸ್ಕ್ವೇರ್, ಇದು ರೆಕ್ಟ್ಯಾಂಗಲ್. ಹ್ಯಾವ್ ಈಕ್ವಲ್ ಏರಿಯಾಸ್. ಇವೆರಡರದ್ದು ಈಕ್ವಲ್ ಏರಿಯಾ ಐತಂತ. ಏರಿಯಾ ಏನೈತಂತ? ಈಕ್ವಲ್ ಐತಿ. ಅದರ ಅರ್ಥ ಇದ್ರ 10 ಏರಿಯಾ ಐತಂದ್ರೆ ಇದ್ರದ್ದು 10 ಇರುತ್ತೆ. ಇದು 20 square meter ಏರಿಯಾ ಐತೆ, ಇದ್ರ 20 square meter ಇರುತ್ತೆ. ಇವಾಗ ನೆಕ್ಸ್ಟ್ ಏನ್ ಹೇಳ್ರ, ಇಫ್ ಈಚ್ ಸೈಡ್ ಆಫ್ ಎ ಸ್ಕ್ವೇರ್ ಈಸ್ 28 centimeter, ಇದ್ರ ಒಂದು ಸೈಡ್ 28 28 28 28 ಐತಿ. ಅಂಡ್ ವಿಡ್ತ್ ಆಫ್ ದಿ ರೆಕ್ಟ್ಯಾಂಗಲ್ ಈಸ್ 16 centimeter. ವಿಡ್ತ್ ಅಂದ್ರೆ ಇಲ್ಲಿ ಐತಲ್ಲ ಅಗಲ, ವಿಡ್ತ್ 16 centimeter. ಫೈಂಡ್ ದಿ ಲೆಂತ್ ಆಫ್ ದಿ ರೆಕ್ಟ್ಯಾಂಗಲ್. ಲೆಂತ್ ಇಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಯಾವ ತರ ಕಂಡುಹಿಡಿಯೋದು ಇದನ್ನ ಲೆಂತ್ ನ? ಈ ಕ್ವಶನ್ ಅಲ್ಲಿ ಅಬ್ಸರ್ವ್ ಮಾಡಿದಂಗೆ ಇದರ ಏರಿಯಾ ಇಸ್ ಈಕ್ವಲ್ ಟು ಇದರ ಏರಿಯಾನ. ಫಸ್ಟ್ ಇದರ ಏರಿಯಾ ಕಂಡುಹಿಡ್ಕೊಳ್ಳಿ. ಇದರ ಏರಿಯಾ ಏನಾಗುತ್ತಾ? ಏರಿಯಾ ಇಸ್ ಈಕ್ವಲ್ಸ್ ಟು ಸೈಡ್ ಇಂಟು ಸೈಡ್. ಏನಾಗುತ್ತಾ? 28 ಇಂಟು 28. 28 ಎಷ್ಟಾಗುತ್ತಾ? 28 28 8 8 64, 8 2 16, 16 plus 6
22 plus 56 4 8 784 ಆಯ್ತು. ಏನಾಯ್ತು? 784 ಮೀಟರ್ ಸೆಂಟಿಮೀಟರ್ ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಅದರ ಅರ್ಥ ಏರಿಯಾ ಆಫ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಏರಿಯಾ ಆಫ್ ರೆಕ್ಟಾಂಗಲ್. ಇದ್ರದ್ದು 784 ಇತ್ತಂತಂದ್ರೆ ಇದ್ರದ್ದು 784 ಇರುತ್ತಾ? ಹಂಗಂದ್ರ ಇಲ್ಲ ನೋಡ್ರಿ, ಏರಿಯಾ ಇಸ್ ಈಕ್ವಲ್ಸ್ ಟು ಲೆಂತ್ ಇಂಟು ಬ್ರೆಡ್ತ್. ಇದ್ರದ್ದು ಏರಿಯಾ ಎಷ್ಟೈತಿ? 784 ಐತಿ. ಇಸ್ ಈಕ್ವಲ್ಸ್ ಟು ಲೆಂತ್ ಎಷ್ಟೈತಿ? ಲೆಂತ್ ಹಂಗೆಲ್ಲ ಗೊತ್ತಿಲ್ಲ ನಮ್ಗೆ, ಲೆಂತ್ ಅಷ್ಟೇ ಇಟ್ಕೋಣ. ಬ್ರೆಡ್ತ್ ಎಷ್ಟೈತಿ? ಬ್ರೆಡ್ತ್ ಇಸ್ ಈಕ್ವಲ್ಸ್ ಟು 16 ಐತಿ. ನಮ್ಗೆ ಲೆಂತ್ ಬೇಕು. ಇವಾಗ ಏನ್ ಮಾಡೋದು? 16 ಈ ಕಡೆ ಕಳ್ಸೋಣಮ್ಮ. ಈಗ ನೋಡ್ರಿ 784 16 ಇಂಟು 5 ಈ ಕಡೆ ಕಳಿಸಿದಾಗ ಡಿವೈಡೆಡ್ ಬೈ 16 ಇಸ್ ಈಕ್ವಲ್ಸ್ ಟು ಲೆಂತ್. ಅರ್ಥ ಆಯ್ತಾ? ಈಗ ಕ್ಯಾನ್ಸಲೇಷನ್ ಆಗುತ್ತಲ್ಲ, 4 4 ಜಾ 4 1 ಜಾ 3 ಉಳಿತು 38 ಆಯ್ತು. 4 9 ಜಾ 36 2 ಉಳಿತು 24 ಆಯ್ತು. 4 6 ಜಾ 24. ನೆಕ್ಸ್ಟ್ 4 1 ಜಾ 4 4 ಜಾ 16 3 ಉಳಿದು 36 ಆಯ್ತು. 4 9 ಜಾ ಎಷ್ಟಾಯ್ತು? ಲೆಂತ್ ಇಸ್ ಈಕ್ವಲ್ಸ್ ಟು 49 ಸೆಂಟಿಮೀಟರ್. ಆಪ್ಷನ್ 4. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಫಾರ್ವರ್ಡ್ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವೆನ್ 54.450 is divided by 9, quotient obtained is. ಕ್ವೋಷಂಟ್ ಅಂತಂದ್ರೆ ಒಂದು ಡಿವಿಷನ್ ಮಾಡ್ತೀವಲ್ಲ, ಬರುವಂತ ಆನ್ಸರ್. ನಮ್ಗೆ ಆನ್ಸರ್ ಬೇಕಾಗಿತ್ತು. ಇವಾಗ ಹೆಂಗ್ ಡಿವಿಷನ್ ಮಾಡೋದು? 54.450 ಡಿವೈಡೆಡ್ ಬೈ 9. ಇದು ಡಿವಿಡೆಂಡ್, ಇದು ಡಿವೈಸರ್. ಒಂದು ಸಿಂಪಲ್ ರೂಲ್ ಏನಂದ್ರೆ, ಡೆಸಿಮಲ್ಸ್ ಮಾಡೋವಾಗ ಈ ಡಿವೈಸರ್ ಏನಿರುತ್ತಲ್ಲ, ಇದು ಮಸ್ಟ್ ಅಂಡ್ ಶುಡ್ ಏನಾಗಿರ್ಬೇಕು? ಹೋಲ್ ನಂಬರ್ ಆಗಿರ್ಬೇಕು. ಇವಾಗ ಹೋಲ್ ನಂಬರ್ ಐತೆ ಅಂತಂದ್ರ ನಾವು ಡಿವಿಷನ್ ನ ಕಂಟಿನ್ಯೂ ಮಾಡಬಹುದು. ಯಾವ ತರ? 54.450 ಡಿವೈಡೆಡ್ ಬೈ 9. 9 ಎಷ್ಟು? 54. 9 6 54. 0 0. ನೋಡ್ರಿ, ಪಾಯಿಂಟ್ ಇಲ್ಲಿ ಬಂತು. ಪಾಯಿಂಟ್ ನೆಕ್ಸ್ಟ್ ನಂಬರ್ ಇಳಿಸ್ಕೋಬೇಕಂದ್ರೆ ಪಾಯಿಂಟ್ ಇಲ್ಲಿ ಕೊಡ್ರಿ, ಇಲ್ಲಿ 4 ಇಳಿಸ್ಕೊಂತೀವಿ. ಒಂದು 4 9 ಕಿಂತ ಚಿಕ್ಕದಾಗುತ್ತಾ? ಅದಕ್ಕೆ ಇನ್ನೊಂದು 0ನ ಕೊಟ್ಟು 5 ಇಳಿಸ್ಕೋರಿ. ಏನಾಯ್ತು? 9 5 ಜಾ 45. 0 0. ನೆಕ್ಸ್ಟ್ 0 ಐತಿ, ಅದಕ್ಕೆ ವ್ಯಾಲ್ಯೂ ಇದಿಲ್ಲ. 6.05 ಇಸ್ ದಿ ರೈಟ್ ಆನ್ಸರ್. ಇದು ಆಪ್ಷನ್ 2ನೇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. 4ನೇ ಪ್ರಶ್ನೆ ನೋಡ್ರಿ. ದ ಡೆಸಿಮಲ್ ಆಫ್ 3/10, 33/100, 333/1000 is equivalent to. ಇದನ್ನ ಡೆಸಿಮಲ್ ಗೆ ಕನ್ವರ್ಟ್ ಮಾಡಬೇಕು. ಫಸ್ಟ್ 3/10 ನ ಹೆಂಗ್ ಕನ್ವರ್ಟ್ ಮಾಡೋದು? ಫಸ್ಟ್ 3 ನ ಬರೀ, ಇಲ್ಲಿ ಬರೀ 3 ಬರೀ. ಇಲ್ಲಿ ಒಂದು 0 ಐತಲ್ಲ, ಒಂದು ಪ್ಲೇಸ್ ಪಾಯಿಂಟ್ ನ ಹಿಂದಕ್ಕೆ ಸರ್ಕೋರಿ. ನಮಗೆಲ್ಲ ಗೊತ್ತಿರೋ ಹಾಗೆ ಪಾಯಿಂಟ್ ಇಲ್ಲಿ ಇರ್ತೈತಿ, ಎಲ್ಲಿ ಇಲ್ಲ ಅಂತಂದ್ರ. ಇವಾಗ ಒಂದು 0 ಐತಲ್ಲ, ಈ ಪಾಯಿಂಟ್ ನ ಇಲ್ಲಿ ಶಿಫ್ಟ್ ಮಾಡ್ಕೋಬೇಕು. ಏನಾಗುತ್ತಾ? 0.3 ಆಗುತ್ತಾ. ಅದರ ಅರ್ಥ 0.3. ನೆಕ್ಸ್ಟ್ ಅದೇ ತರ 33/100 ಐತಲ್ಲ, ಇದನ್ನ 33 ಬರೀರಿ. 2 0 ಅದಾವು, 2 ಪ್ಲೇಸ್ ಬಿಟ್ಟು ಪಾಯಿಂಟ್ ಇಲ್ಲಿ ಶಿಫ್ಟ್ ಮಾಡ್ಕೋರಿ. ಏನಾಯ್ತು? 0.33 ಆಗುತ್ತಾ. ಇಲ್ಲ 0 ಬೇಕಂದ್ರೆ 0.33 ಆಯ್ತು. ನೆಕ್ಸ್ಟ್ ಅದೇ ತರ 333 ಡಿವೈಡೆಡ್ ಬೈ 1000 ಐತಿ. ಎಷ್ಟು zeros ಅದಾವು? 3 zeros ಅದಾವು. 3 ಪ್ಲೇಸ್ ನ ಹಿಂದಕ್ಕೆ ತಕ್ಕೋರಿ. ಏನಾಯ್ತು? 333 ಬರೀರಿ. ಪಾಯಿಂಟ್ ಎಲ್ಲ ಇರುತ್ತಾ, ಇಲ್ಲಿಂದ ಇಲ್ಲಿ ತಗೊಳ್ಳಿ. ಏನಾಯ್ತು? 0.333. ಅದರ ಅರ್ಥ 0.333 ಆಯ್ತು. ಇವಾಗ ಎಲ್ಲಾನು ಕನ್ವರ್ಟ್ ಮಾಡಿ ಇಲ್ಲಿ ಬರ್ಕೊಂಡು ಬಂತ. ಏನ? 0.3 ಪ್ಲಸ್ 0.33 ಪ್ಲಸ್ 0.333 ಆಡ್ ಮಾಡ್ರಲ್ಲ, 3 6 9.0 0.963. ಆಪ್ಷನ್ 3 ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ ಬರ್ರಿ. The pictograph shows the number of baskets of oranges sold by a trader in a 5 days. ಇದು ಒಂದು ಪಿಕ್ಟೋಗ್ರಾಫ್ ಅಂತೀವಿ. ಇಲ್ಲಿ ಪಿಕ್ಚರ್ ಮುಖಾಂತರ ಡೇಟಾನ ಅಥವಾ ಇನ್ಫಾರ್ಮೇಶನ್ ನ ರಿಪ್ರೆಸೆಂಟ್ ಮಾಡಕತ್ತಾರ. ಅದನ್ನ ನಾವು ಪಿಕ್ಟೋಗ್ರಾಫ್ ಅಂತೀವಿ. ಪಿಕ್ಟೋಗ್ರಾಫ್ ಏನ್ ಹೇಳುತ್ತಂತಂದ್ರೆ, ಶೋಸ್ ದಿ ನಂಬರ್ ಆಫ್ ಬಾಸ್ಕೆಟ್ಸ್ ಆಫ್ ಆರೆಂಜಸ್. ಬಾಸ್ಕೆಟ್ಸ್ ಆಫ್ ಆರೆಂಜಸ್ ಅಂದ್ರೆ ಬಾಸ್ಕೆಟ್, ಆರೆಂಜಿನ ಬಾಸ್ಕೆಟ್ಗಳು. ಸೋಲ್ಡ್ ಬೈ ಎ ಟ್ರೇಡರ್ ಇನ್ 5 days. 5 ದಿನದಲ್ಲಿ ಒಬ್ಬ ಟ್ರೇಡರ್ ಸೆಲ್ ಮಾಡಿರುವಂತ ಆರೆಂಜಸ್ ನ ನಂಬರ್ ಇನ್ಫಾರ್ಮೇಶನ್ ಐತಿ ಇಲ್ಲಿ. ಇಲ್ಲಿ ನೋಡ್ರಿ, ಮಂಡೇ 1 2 3 4 ಬಾಸ್ಕೆಟ್ಸ್ ಅದಾವ. ಹೌದಾ?
ನೆಕ್ಸ್ಟ್ ಟ್ಯೂಸ್ಡೇ 1 2 3 4 5 6 ಇಲ್ಲಿ 4 ಅದಾವು. ಇಲ್ಲೇ 4 ಅದಾವು, ಇಲ್ಲೇ 1 2 3 4 5 6 6 ಅದಾವು. ವೆನ್ಸ್ಡೇ 1 2 3 ಅದಾವು. ಥರ್ಸ್ಡೇ 1 2 3 4 5 6 7 8 ಬಾಸ್ಕೆಟ್ಸ್ ಅದಾವು. ಫ್ರೈಡೆ 1 2 3 ಅದಾವು. ಕ್ವಶನ್ ಏನಂತ, ರಿಪ್ರೆಸೆಂಟ್ 10 ಬಾಸ್ಕೆಟ್ಸ್ ಅಂತ. ಅದರ ಅರ್ಥ ಒಂದು ಬಾಸ್ಕೆಟ್ಗೆ 10 ಆರೆಂಜಸ್ ಇರ್ತಾವು, ಸಾರಿ 10 ಬಾಸ್ಕೆಟ್ಸ್ ಇರ್ತಾವ. ಒಂದು ಸರ್ಕಲ್ ಇಸ್ ಈಕ್ವಲ್ ಟು 10 ಬಾಸ್ಕೆಟ್ಸ್ ಇರ್ತಾವ. ಅದರ 4 ಸರ್ಕಲ್ ಇಂಟು 10 ಎಷ್ಟಾಯ್ತು? 48. ಇದು ಇಂಟು 10 ಇಸ್ ಈಕ್ವಲ್ ಟು 68. ಯಾಕೆ ಇಂಟು 10 ಮಾಡಕತ್ತೀವಿ ಅಂತಂದ್ರ ಒನ್ ಸರ್ಕಲ್ ರಿಪ್ರೆಸೆಂಟ್ಸ್ 10 ಬಾಸ್ಕೆಟ್ಸ್ ಅಂತ ಐತಿ. ಅದಕ್ಕ ಇಂಟು 10 ಮಾಡ್ರಿ, ಎಷ್ಟಾಯ್ತು? 35 ಇಂಟು 10 ಇಸ್ ಈಕ್ವಲ್ಸ್ ಟು 80 ಆಯ್ತು. ಇಂಟು 10 ಇಸ್ ಈಕ್ವಲ್ಸ್ ಟು 30 ಬಾಸ್ಕೆಟ್ಸ್ ಆಯ್ತು. ಇವಾಗ ಇಫ್ ದ ಟ್ರೇಡರ್ ಸ್ಟಿಲ್ ಹ್ಯಾಡ್ 150 ಬಾಸ್ಕೆಟ್ಸ್ ಲೆಫ್ಟ್ ಆಫ್ಟರ್ 5 days, then how many baskets did he have in the beginning? ಅದರ ಅರ್ಥ 5 ದಿನ ಮಾರಿದ ಮೇಲಿನ 150 ಬಾಸ್ಕೆಟ್ಸ್ ಇದ್ವು ಅಂತ ಅವನ ಹತ್ರ. ಎಷ್ಟಿದ್ವು ಟೋಟಲ್? 150 ಬಾಸ್ಕೆಟ್ಸ್ ಇದ್ವು. ಈಗ 5 ದಿನ ಮಾರೋಕಿನ ಮುಂಚೆ ಎಷ್ಟು ಬಾಸ್ಕೆಟ್ಸ್ ಇದ್ವು? ಮೊದಲ ಟೋಟಲ್ ಮಾರಿದ್ದು ಎಷ್ಟು, ಟೋಟಲ್ ಸೋಲ್ಡ್ ಆಗಿರುವಂತವ್ ಎಷ್ಟು ಅಂತ ಕಂಡಿಡ್ರಿ. ಹೆಂಗ? 40 ಪ್ಲಸ್ 60 ಮಾಡಿ, ಎಷ್ಟಾಯ್ತು? 40 ಪ್ಲಸ್ 60, 60ಗೆ 13 ಆಡ್ ಮಾಡಿ, 30ಗೆ 18, 80ಗೆ 30 ಎಷ್ಟಾಯ್ತು? 6 ಪ್ಲಸ್ 4 10, 10 ಪ್ಲಸ್ 3 13 ಪ್ಲಸ್ 8 21 ಪ್ಲಸ್ 3 24, 248. ಈ 240 ಮಾರಿದು ಮೊದಲಿದ್ದು ಇದಕ್ಕ ಆಡ್ ಮಾಡ್ರಿ, ಎಷ್ಟಾಯ್ತು? 0 9 3 390 ಆಯ್ತು. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. If 3178 divided by 1.35 2354, then 31.78 divided by 13.5 is equals to, ನೋಡ್ರಿ 3178 divided by 1.35 is equals to ಎಷ್ಟು? 2354. ಈಗ ಅವ್ರೇನ್ ಹೇಳ್ಯಾರ? 31.78 divided by 13.5 is equal to ಎಷ್ಟು? ನೋಡ್ರಿ ಎಲ್ಲಾ ಕಡೆ ಸೇಮ್ ಡಿಜಿಟ್ಸ್ ಅದಾವ. ಇಲ್ಲೆಲ್ಲ ಸೇಮ್ ಡಿಜಿಟ್ಸ್ 3178 135 3178 135. ಇಲ್ಲಿ ಕೂಡ ಸೇಮ್ ಆನ್ಸರೇ ಬರ್ಬೇಕು. ಆದ್ರೆ ನಾವು ಡಿವೈಸರ್ ಏನಿರ್ತಲ್ಲ, ಈ ಡಿವೈಸರ್ ನ ಈಕ್ವಲ್ ಮಾಡ್ಕೊಂಡ್ರಿ. ಈ ಡಿವೈಸರ್ ನ ಇಲ್ಲಿ ಈಕ್ವಲ್ ಮಾಡ್ಕೊಂಡ್ರೆ ಎಷ್ಟಾಯ್ತು? 0.1 ಪ್ಲೇಸ್ ಮುಂದೈತಲ್ಲ, ಇಲ್ಲಿ 1 ಪ್ಲೇಸ್ ಶಿಫ್ಟ್ ಮಾಡ್ಕೊ, ಇಲ್ಲಿ 1 ಪ್ಲೇಸ್ ಶಿಫ್ಟ್ ಮಾಡ್ಕೊ. ಇಲ್ಲಿ ಶಿಫ್ಟ್ ಮಾಡಿದ್ರೆ ಇಲ್ಲಿ ಶಿಫ್ಟ್ ಮಾಡಲೇಬೇಕು. ಅವಾಗ ಏನಾಯ್ತು? 3.178 ಆಯ್ತು ಡಿವೈಡೆಡ್ ಬೈ 1.35 ಆಯ್ತು. ಆನ್ಸರ್ ಬರೀರಿ 2354. ಇಲ್ಲಿ ನೋಡ್ರಿ, ಇಲ್ಲಿ ಸೇಮ್ ಐತಿ, ಇಲ್ಲಿ ಚೇಂಜ್ ಐತಿ. ಏನೈತಿ? 3 ಪ್ಲೇಸ್ ಅದಾವ ಪಾಯಿಂಟ್. ಎಷ್ಟದಾವು? 3 ಪ್ಲೇಸ್ ಅದಾವ. ಆ 3 ಪ್ಲೇಸ್ ನ ಪಾಯಿಂಟ್ ಇಲ್ಲಿ ಕೊಡ್ಬೇಕಾ ನೀವು? 1 2 3 ಪ್ಲೇಸ್ ಇಲ್ಲಿ ಕೊಟ್ಬಿಟ್ರಿ. ಎಷ್ಟಾಯ್ತು? 2.354. ಅದರ ಅರ್ಥ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ರಾಹುಲ್ ಪರ್ಚೇಸ್ಡ್ ಓಲ್ಡ್ ಟಿವಿ ಫಾರ್ 3200. 3200 ಏನ್ ಮಾಡ್ತಾನೆ ರಾಹುಲ್? ಒಂದು ಹಳೆ ಟಿವಿನ ಪರ್ಚೇಸ್ ಮಾಡ್ತಾನೆ. ನೆಕ್ಸ್ಟ್ ಹಿ ಸ್ಪೆಂಡ್ಸ್ 300 ಆನ್ ಇಟ್ಸ್ ರಿಪೇರ್. ಏನ್ ಮಾಡ್ತಾನ? ಫಸ್ಟ್ ಪರ್ಚೇಸ್ ಮಾಡಿದ್ದು 3200 rupeesಗೆ. ಹಿ ಸ್ಪೆಂಡ್ಸ್ 300 ಆನ್ ಇಟ್ಸ್ ರಿಪೇರ್. ಅದರ ಎಕ್ಸ್ಟ್ರಾ ಕಾಸ್ಟ್ ಆಯ್ತಲ್ಲ. ಈಗ ಹಿ ಸೋಲ್ಡ್ ದ ಟಿವಿ ಫಾರ್ 3900. ವಾಟ್ ಈಸ್ ಇಸ್ ಪ್ರಾಫಿಟ್? ಫಸ್ಟ್ ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಕಂಡಿಟ್ಟಿನಿ. ಕಾಸ್ಟ್ ಪ್ರೈಸ್ ಎಷ್ಟು? ತಗೊಂಬಂದಿದ್ದವನು 3200ಗೆ ತಗೊಂಬಂದನ. ಇದಕ್ಕೆ ಎಕ್ಸ್ಟ್ರಾ 300 ರಿಪೇರ್ ಮಾಡ್ಯಾನಲ್ಲ, ಅದು ಕೂಡ ಕಾಸ್ಟ್ ಪ್ರೈಸ್ ನಲ್ಲೇ ಇನ್ಕ್ಲೂಡ್ ಮಾಡ್ಕೋಬೇಕು. ಫಸ್ಟ್ ಇದಕ್ಕ 300 ಮಾಡ್ಕೋರಿ. ಎಷ್ಟಾಯ್ತು? 3500 ಆಯ್ತಾ ಕಾಸ್ಟ್ ಪ್ರೈಸ್. ನೆಕ್ಸ್ಟ್ ಹಿ ಸೋಲ್ಡ್ ದ ಟಿವಿ ಫಾರ್ 3900. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು ಇಲ್ಲಿ? ರುಪೀಸ್ 3900ಗೆ ಸೆಲ್ ಮಾಡ್ಯಾನ. ಇವಾಗ ವಾಟ್ ಇಸ್ ಇಸ್ ಪ್ರಾಫಿಟ್ ಅಂತ? ಯಾವಾಗ ನಾವು ಒಂದು ಐಟಮ್ ನ ಕಡಿಮೆ ದುಡ್ಡಿಗೆ ತಗೊಂಡು ಜಾಸ್ತಿ ದುಡ್ಡಿಗೆ ಮಾರಿದಾಗ ಏನಾಗುತ್ತಾ? ಪ್ರಾಫಿಟ್ ಆಗುತ್ತಾ? ಪ್ರಾಫಿಟ್ ಕಂಡಿರ್ಬೇಕಂದ್ರ ಏನ್ ಜಾಸ್ತಿ ದುಡ್ಡು ಮಾರಿತೀವಲ್ಲ ಅದ್ರೊಳಗ ಕಡಿಮೆ ದುಡ್ಡನ್ನ ಮೈನಸ್ ಮಾಡಿಬಿಡ್ರಿ. ಇಲ್ಲಿ ತರ ಸೇಮ್ ಪ್ರಾಫಿಟ್ ಈಸ್ ಈಕ್ವಲ್ಸ್ ಟು
ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ 3900 ಐತಿ, ಮೈನಸ್ ಕಾಸ್ಟ್ ಪ್ರೈಸ್ ಎಷ್ಟೈತಿ 3500 ಐತಿ. 3900 ಮೈನಸ್ 3500 ಕಳೀರಿ, ಎಷ್ಟು ಬರುತ್ತಾ 400 rupees ಬರುತ್ತಾ. ಇದೇನಿದು ಏನಿದು 400 rupees ಪ್ರಾಫಿಟ್. ಇದು ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಟೂ ಪ್ಯಾರಲಲ್ ಲೈನ್ಸ್ ಮೇ ಇಂಟರಾಕ್ಟ್ ಎಟ್ ಡ್ಯಾಶ್ ಪಾಯಿಂಟ್ಸ್ ಅಂತ. ಪ್ಯಾರಲಲ್ ಲೈನ್ಸ್ ಅಂದ್ರೆ ಏನಂತ ನೋಡೋಣ. ಟೂ ಪ್ಯಾರಲಲ್ ಲೈನ್ಸ್ ಅಂತ, ಇದು ಒಂದು ಲೈನ್, ಇದು ಒಂದು ಲೈನ್. ಇವೆರಡು ಲೈನ್ ಮಿಡಲ್ ಡಿಸ್ಟೆನ್ಸ್ ಏನಿರುತ್ತಲ್ಲ, ಇವೆರಡರ ಲೈನ್ಸ್ ಮಿಡಲ್ ಡಿಸ್ಟೆನ್ಸ್ ಏನಿರುತ್ತಲ್ಲ ಅದು ಇನ್ಫಿನಿಟಿ ತನಕ ಏನಿರುತ್ತ ಸೇಮ್ ಆಗಿರುತ್ತ. ಅಂದ್ರ ದೇ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್, ಒಟ್ಟ ಇಂಟರ್ಸೆಕ್ಟ್ ಮಾಡೋದೇ ಇಲ್ಲ. ಅದಕ್ಕೆ ನಾವು ಇದನ್ನ ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಈಗ ನೋಡ್ರಿ, ಟು ಪ್ಯಾರಲಲ್ ಲೈನ್ಸ್ ಮೇ ಇಂಟರಾಕ್ಟ್ ಅಂದ್ರೆ ಅವೆರಡನ್ನು ಈ ತರ ಜಾಯಿನ್ ಆಗ್ತಾವ ಅಂತ ಕೇಳ್ಯಾರ. ಎಷ್ಟು ಟೈಮ್ ಜಾಯಿನ್ ಆಗ್ತಾವು? ಒಂದು ಸತಿನ ಜಾಯಿನ್ ಆಗಲ್ಲ. ಯಾಕಂದ್ರೆ ನೆವರ್ ಇಂಟರಾಕ್ಟ್ ಈಚ್ ಅದರ್. ಅದಕ್ಕ ಇದನ್ನ ಆಪ್ಷನ್ 3 0 ಪಾಯಿಂಟ್ಸ್ ಅಲ್ಲಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡಿ. ಫಾಲೋವಿಂಗ್ ಬಾರ್ ಗ್ರಾಫ್ ರಿಪ್ರೆಸೆಂಟ್ಸ್ ದ ವೇರಿಯಸ್ ಸ್ಪೋರ್ಟ್ಸ್ ಪ್ಲೇಡ್ ಬೈ ದಿ ಸ್ಟೂಡೆಂಟ್ಸ್. ಸ್ಟಡಿ ದ ಚಾರ್ಟ್ ಅಂಡ್ ಗಿವ್ ದಿ ಆನ್ಸರ್ ಆಫ್ ದಿ ಫಾಲೋವಿಂಗ್ ಕ್ವಶನ್ಸ್ ಅಂತ ಕ್ವಶನ್. ಏನಂತ, ಈ ಫಾಲೋವಿಂಗ್ ಬಾರ್ ಗ್ರಾಫ್ ಏನೈತೆ ನೋಡು, ಇಲ್ಲಿ ಫುಟ್ಬಾಲ್, ಇಲ್ಲಿ ಕ್ರಿಕೆಟ್, ಟೇಬಲ್ ಟೆನ್ನಿಸ್, ಬ್ಯಾಡ್ಮಿಂಟನ್ ಆಡ್ಯಾರ. ಆ ಆಟ ಆಡಿರೋ ಇನ್ಫಾರ್ಮೇಶನ್ ಬಗ್ಗೆ ಗೊತ್ತಾಗುತ್ತ. ಇಲ್ಲಿ ನೋಡ್ರಿ ನೀವು, ಫುಟ್ಬಾಲ್ ಎಷ್ಟು ಜನ ಆಡ್ಯಾರ? ಈ ಫುಟ್ಬಾಲ್ ನ 15 ಮೆಂಬರ್ಸ್ ಆಡ್ಯಾರ, ಕ್ರಿಕೆಟ್ ನ 20 ಮೆಂಬರ್ಸ್, ಟೇಬಲ್ ಟೆನ್ನಿಸ್ ನ 14 ಮೆಂಬರ್ಸ್, ಬ್ಯಾಡ್ಮಿಂಟನ್ ನ 27 ಮೆಂಬರ್ಸ್. ಹಂಗಂದ್ರ ಇವ ನೋಡ್ರಿ, ಕ್ವಶನ್ ಏನಂತೈತಿ, ವಾಟ್ ಈಸ್ ದಿ ಪ್ರಾಡಕ್ಟ್ ಆಫ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪ್ಲೇ ಕ್ರಿಕೆಟ್ ಅಂಡ್ ದಟ್ ಆಫ್ ಬ್ಯಾಡ್ಮಿಂಟನ್ ಅಂತ. ಏನಂತ ಪ್ರಾಡಕ್ಟ್ ಅಂತ ಕೇಳ್ಯಾರ. ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ ಮಾಡ್ಬೇಕು. ಯಾವ್ಯಾವ ಮಲ್ಟಿಪ್ಲೈ ಮಾಡ್ಬೇಕು? ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪ್ಲೇಡ್ ಕ್ರಿಕೆಟ್. ಕ್ರಿಕೆಟ್ ಎಷ್ಟು ಜನ ಆಡ್ಯಾರ? 20 ಮೆಂಬರ್ಸ್ ಆಡ್ಯಾರ. ಈ 20 ಮೆಂಬರ್ಸ್ ಇಲ್ಲಿ ಬರೆಯಮ್ಮ. ನೆಕ್ಸ್ಟ್ ಅಂಡ್ ದಟ್ ಆಫ್ ಬ್ಯಾಡ್ಮಿಂಟನ್ ಅಂತ. ಬ್ಯಾಡ್ಮಿಂಟನ್ ಎಷ್ಟು ಜನ ಆಡ್ಯಾರ? ಬ್ಯಾಡ್ಮಿಂಟನ್ 27 ಇಂಟು 27. ಅವೆರಡರದ್ದು ಪ್ರಾಡಕ್ಟ್ ಕೇಳ್ಯಾರ. 27 2 54, ಮುಂದ 1 0. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣಂತ. ಏನ್ ನೆಕ್ಸ್ಟ್ ಕ್ವಶನ್? ಆನ್ ಸೆಲ್ಲಿಂಗ್ ಎನ್ ಆರ್ಟಿಕಲ್ ಫಾರ್ 950 a man gains 125. ಫೈಂಡ್ ದಿ ಕಾಸ್ಟ್ ಪ್ರೈಸ್ ಆಫ್ ದಿ ಆರ್ಟಿಕಲ್. ಏನಂತ, ಒಂದು ಆರ್ಟಿಕಲ್ ಏನ್ ಮಾಡ್ಯಾನ ಅವನು 950 rupeesಗೆ ಏನ್ ಮಾಡ್ಯಾನ? ಸೆಲ್ ಮಾಡ್ಯಾನ. ಸೆಲ್ಲಿಂಗ್ ಪ್ರೈಸ್ ಇದು. ಗೇನ್ಸ್ ಪ್ರಾಫಿಟ್ ಏನು rupees 125 ಪ್ರಾಫಿಟ್. ಹಂಗಂದ್ರ ಫೈಂಡ್ ದಿ ಕಾಸ್ಟ್ ಪ್ರೈಸ್ ಆಫ್ ದಿ ಆರ್ಟಿಕಲ್. ಕಾಸ್ಟ್ ಪ್ರೈಸ್ ಹೆಂಗ್ ಕಂಡಿಡೋದು? ನಾವು ಫಾರ್ಮುಲಾ ನೆನ್ಪಿಡೋದೇ ಬೇಡ. ಈಗ 1100 rupeesಗೆ ಯಾವ್ದೋ ಒಂದು ಐಟಮ್ ನ ಸೆಲ್ ಮಾಡಿನ ಅಂತ ತಿಳ್ಕೊರಿ. ಅವಾಗ ನನಗ 100 rupees ಪ್ರಾಫಿಟ್ ಆಗೈತಿ. ಅದರ ಅರ್ಥ ನಾನು 1000 rupeesಗೆ ತಗೊಂಡು 1100 rupees ಮಾರಿದಾಗ ಏನಾಗಿರುತ್ತಾ 100 rupees ಪ್ರಾಫಿಟ್ ಆಗಿರುತ್ತಾ. ಅದರರ್ಥ 1100 ಸೆಲ್ಲಿಂಗ್ ಪ್ರೈಸ್ ಇರುತ್ತಾ, ಅದ್ರೊಳಗಡೆ 100 ಪ್ರಾಫಿಟ್ ತೆಗೀರಿ, ಕಾಸ್ಟ್ ಪ್ರೈಸ್ ಸಿಗುತ್ತೆ. ಸೇಮ್ ಇಲ್ಲಿ ಅದೇ ತರ. ಈಗ 950 rupees ಐತಿ, ಅದರಲ್ಲಿ 125 ಪ್ರಾಫಿಟ್ ಐತಿ. ಅದನ್ನ ತೆಗೆದ್ರೆ ನಾವು ಎಷ್ಟು ರೂಪಾಯಿ ತಗೊಂಬಂದಿವಿ ಅಂತ ಸಿಗುತ್ತಾ. ಮೈನಸ್ ಮಾಡ್ರಿ. 0 5 ಹೋಗಲ್ಲ, ಒಂದು ಕ್ಯಾರಿ. 10 ಒಳಗೆ 5 ಹೋದ್ರ 5. 5 minus 3 is equal to 2. 9 minus 1 is equal to 8. 824 rupees ಏನಾಯ್ತು? CP ಆಯ್ತು. ಅದರ ಅರ್ಥ ಕಾಸ್ಟ್ ಪ್ರೈಸ್ ಆಯ್ತು. ಈಗ ಕಾಸ್ಟ್ ಪ್ರೈಸ್ ಕಂಡಿದೆ ಅಂತ ಹೇಳಿದ್ರೆ 825. ಆಪ್ಷನ್ 4 ಇಸ್ ದಿ ರೈಟ್ ಆನ್ಸರ್. ಓಕೆ, ಇವತ್ತಿಗೆ ಇಷ್ಟು ಸಾಕು. ಮತ್ತೆ ನಾಳೆ ಬೇರೆ ಬೇರೆ ಇಂಪಾರ್ಟೆಂಟ್ ಕ್ವಶನ್ಸ್ ತಗೊಂಡ್ಬರ್ತೀನಿ ನಾನು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ಡೈಲಿ ಆನ್ಲೈನ್ ಯೂಟ್ಯೂಬ್ ಕ್ಲಾಸಸ್ ನ ನೋಡ್ಬೋದು. ಮತ್ತೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಐತಿ,
ಅದನ್ನ ಫಾಲೋ ಮಾಡೋದ್ರಿಂದ ನಿಮ್ಗೆ ನಮ್ಮ ಮಕ್ಕಳ ಪ್ರತಿಭೆಗಳ ಟ್ಯಾಲೆಂಟ್ಗಳನ್ನ ವಿಡಿಯೋಸ್ನ ಮತ್ತೆ ಶಾರ್ಟ್ಸ್ ನ ನೋಡಬಹುದು. ಅದೇ ತರ ವಿದ್ಯಾವಾಹಿನಿ ರೆಸಿಡೆನ್ಷಿಯಲ್ ಸ್ಕೂಲ್ ಅನ್ನ ಫೇಸ್ಬುಕ್ ಪೇಜ್ ಅಲ್ಲಿ ಕೂಡ ಅದೇ ತರ ಸೇಮ್ ಕಂಟೆಂಟ್ ಸಿಗ್ತೈತೆ ನಿಮ್ಗ. ಇವತ್ತು ಇಷ್ಟು ಸಾಕು, ಮತ್ತೆ ನಾಳೆ ಸಿಗ್ತೀನಿ ಮತ್ತೆ ಬೇರೆ ವಿಡಿಯೋಸ್ ಇಂದ. ಥ್ಯಾಂಕ್ ಯು.